संत सद्गुरु हजूर राधा स्वामीಗಳ ವಾಕ್ಯ ಜಾಗೃತಿ ಕುರಿತಿರ್ಲಿಕ್ಕಾಗಿ ಏನು ಪ್ರತಿಪಾದನೆ ಮಾಡ್ತಾರಂದ್ರೆ, ಕೋಟ್ಯಾನುಕೋಟಿ ಯುಗ ಮತ್ತು ಜನ್ಮಾದಿಗಳಿಂದ ಅಜ್ಞಾನ ರೂಪವಾದಂಥ ಮರೆವಿನಲ್ಲಿ ನಾವು ಮರೆತು 84 ಲಕ್ಷ ಯೋನಿ ಭ್ರಮಣ ಮಾಡ್ಕೋತ ಬಂದಿದ್ದೀವಿ. ಇದೇ ದಿವಸ ಆತ್ಮನ ಶರೀರಧಾರಿಯಾಗಿ ಈ ಜಗತ್ತದಲ್ಲಿ ಬಂದನ. ಈ ದಿವಸ ಏನದಂದ್ರೆ ಈತನ ಮುಕ್ತನಾಗಬಹುದು ಅಂಥೇಳಿ ಯಾವ ವೇದಶಾಸ್ತ್ರ ಗ್ರಂಥ ಪುರಾಣಗಳಲ್ಲಿನೂ ಇಲ್ಲ. ಯಾವಾಗ ಬಂದಾನು ಯಾವಾಗ ಈತನ ಬಿಡುಗಡೆ ಆಗ್ತದೋ ಅದು ಹೇಳಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಈಗ ತಮಗೇನದಂದ್ರೆ ಅಮೂಲ್ಯವಾದಂಥ ನರ ಶರೀರ ಪ್ರಾಪ್ತವಾಗಿ ಇದೇ ಸಮಯದಲ್ಲಿ ಜಾಗೃತವಾಗತಕ್ಕಂಥದ್ದು ಶಕ್ತಿ ಉಂಟು ಈ ಶರೀರದಲ್ಲಿ. ಈಗ ತಾವು ವಿಚಾರ ಮಾಡಿ ನೋಡ್ರಿ, ಜಾಗೃತ ಅಂದ್ರೆ ಏನು ಅಂದ್ರೆ ಅವಸ್ಥಾನ 3 ಅದಾವ: ಜಾಗೃತ, ಸ್ವಪ್ನ, ಸುಷುಪ್ತಿ. ಇದು ಮತ್ತೆ ಏನದಂದ್ರೆ ಕಾಲ ಮತ್ತು ಮಾಯದ ಶಕ್ತಿ ಇದೆ ಅವಸ್ಥೆ. ನಮ್ಮ ಅಂತರಾತ್ಮನಲ್ಲಿ ಜಾಗೃತಿ ಹೊಂದುವುದೇ ಇದೇ ಜಾಗೃತಿ. ಇಂಥ ಜಾಗೃತಿ ಕೊಟ್ಟು ಸ್ವಾಮೀಜಿ ಮಹಾರಾಜರು ಏನಂತಾರೆ, ಹೇ ಹುಚ್ಚನೇ, ನೀನು ಜಾಗೃತನಾಗಿ ಈ ಜಗತ್ತು ರೂಪವಾದಂಥ ಮೋಹ ಮತ್ತು ಅಭಿಮಾನದಿಂದ ಕಡೆಗಾಗ. ಇಲ್ಲದಿದ್ದರೆ ಮುಂದೆ ಏನಾದ್ರು ಮತ್ತೆ 84 ಲಕ್ಷ ಯೋನಿ ಹೋಗಬೇಕಾಗಿತ್ತು. ಹೌದು, चलते चले जगत से बौरी, कपट तेज गहो गुरु सरना. ನಮ್ಮ ಅಂತರದಲ್ಲಿ ಕಪಟ. ಕಪಟ ಅಂದ್ರೆ ಏನು? ಪ್ರತಿಯೊಬ್ಬರಲ್ಲಿ ಆ ಗುಣ ಉಂಟು. ಒಳಗೆ ವಿಚಾರ ಮಾಡುವುದು ಒಂದು, ಹೊರಗೆ ತೋರುವುದು ಒಂದು. ಇದರ ಹೆಸರು ಕಪಟ ಅಂತ. ಒಳಹೊರಗೆ ಒಂದಾಗಿದ್ದೇ ಆತ್ಮಾನುಭವ ಮತ್ತು ಜನನ ಮರಣ. ಈಗ ನಾವು ಬೇಕಾದಷ್ಟು ವೇದಶಾಸ್ತ್ರ ಗ್ರಂಥಾದಿಗಳು ಓದಿದ್ರೂ ಸಹ ಅಥವಾ ಬ್ರಹ್ಮಜ್ಞಾನ ತಿಳಿದರೂ ಸಹ ಒಳಗೊಂದು ಹೊರಗೊಂದು ಎಲ್ಲಿಯವರೆಗೆ ನಮ್ಮಲ್ಲಿ ಭಾವದು ಅಲ್ಲಿಯವರೆಗೂ ಅಂತರದಲ್ಲಿ ಕತ್ತಲಿ ಮತ್ತು ಘೋರ ಅಂಧಕಾರ ಉಂಟು. ಅಂತರಿ ಪ್ರಕಾಶ ಆದ ಪಕ್ಷದಲ್ಲಿ ಸರ್ವತ್ರ ನನ್ನ ಪ್ರಾಣವೇ ಅಥವಾ ನನ್ನ ಆತ್ಮನೇ ಅನ್ನತಕ್ಕಂಥದ್ದು ಅನುಭವ ಉಂಟಾಗುವುದು. ಸರ್ವರಲ್ಲಿ ನಾನು, ನನ್ನಲ್ಲಿ ಸರ್ವರು. ಈ ಪ್ರಕಾರ ನೀನು ಜಾಗೃತಿ ಆದರೆ, ಈ ಪ್ರಕಾರ ನೀನು ಕಪಟಾದಿಗಳು ಬಿಟ್ಟರೆ ಇದೇ ಜನ್ಮದಲ್ಲಿ ನೀನು ಮುಕ್ತನಾಗಬಹುದು. तू मदमाता अंत सिर पीट कर मरना. ಇದೇ ಮರೆವಿನಲ್ಲಿ ಮಸ್ತನಾಗಿ ಮತ್ತು ಅಹಂಕಾರ ವಶಾತವಾಗಿ ಅಮೂಲ್ಯವಾದಂತಹ ಆವಿಷ್ಯ ಕಳ್ಕೊಂಡು ಹಂತದಲ್ಲಿ ಪಶ್ಚಾತ್ತಾಪ ಆಗಿ ನಿನ್ನ ಶರೀರ ನೀನು ಬಿಡಬೇಕಾಗ್ತದೆ. ಹೋಗೋ ಕಾಲಕ್ಕೆ ಸ್ತ್ರೀ, ಪುತ್ರ, ಪೌತ್ರಾದಿಗಳು, ಧನ ಸಂಪತ್ತಾದಿಗಳು ಮತ್ತು ಮಾರ್ಯಾದಿಗಳು ಅಥವಾ ಅಧಿಕಾರಾದಿಗಳು, ಮಂತ್ರಿ, ಮಹಾಮಂತ್ರಿ, ರಾಜ ಮಹಾರಾಜರು ಇಂಥವು ಇವೆಲ್ಲ ನೆನೆಸಿಕೊಂಡು ನಾವು ಸಾಯಬೇಕಾಗ್ತದೆ.
ಹೇಗೆ ನೀನು ನೆನೆಸ್ತೀಯೋ ಅದೇ ಪ್ರಕಾರ ಮುಂದಿನ ಜನ್ಮ ಎತ್ತಿ ನಿನಗೆ ಇಲ್ಲಿ ಬರಬೇಕಾಗ್ತದೆ ಇದೇ ಸಂಸಾರದಲ್ಲಿ. ಅದಕ್ಕೇನಂತಾರೆ, ಅಂಥ ಸಮಯದಲ್ಲಿ ಆ ಪರಮಾತ್ಮ ಚಿಂತನೆಯಲ್ಲಿ ಕೂಡಿ ಸ್ವಸ್ವರೂಪದಲ್ಲಿ ಐಕ್ಯ ಹೊಂದಿ ಅಥವಾ ಪ್ರಕಾಶದಲ್ಲಿ ಕೂಡಿ ಪ್ರಕಾಶ ರೂಪ ಆದ ಪಕ್ಷದಲ್ಲಿ ನಿನ್ನ ಹೃದಯದಲ್ಲಿ ಯಾವುದೂ ಜಗತ್ತು ಸಂಸ್ಕಾರ ಇರುವುದಿಲ್ಲ. ಜನ್ಮ ಮರಣದಿಂದ ರಹಿತನಾಗಿ ನೀನು ಮುಕ್ತನಾಗಬಹುದು. ಜೀ लगे नहीं साथ कुछ तेरे, कुटुंब के साथ क्यों मिल पिलना. ಏನು ನಿನ್ನ ಕೈಗೆ ಏನೂ ಸಿಗುವುದಿಲ್ಲ. ಬರುವ ಕಾಲದಲ್ಲಿ ಮಕ್ಕಳು ಅಥವಾ ಕೂಸುಗಳಿಗೆ ಎರಡೂ ಕೈ ಗಟ್ಟಿಯಾಗಿ ಹಿಡ್ಕೊಂಡು ಜನ್ಮ ಎತ್ತಾರೆ. ಹೋಗೋ ಕಾಲದಲ್ಲಿ ಎಲ್ಲ ಖುಲ್ಲವಾಗಿ ಏನಾದ್ರು ಕೈ ಬಿಚ್ಚಿ ತೋರಿಸು, ನಾನೇನು ಒಯ್ಯೋದಿಲ್ಲ, ಖಾಲಿ ಹೋಗ್ತೀನಿ ಅಂತ. ಅದಕ್ಕೆ ನಿನ್ನ ಕೈಗೆ ಈ ಪ್ರಪಂಚದ ಸಾಮಗ್ರಿ ಏನೂ ಸಿಗಲಾರದು. ಯಾಕಂದ್ರೆ ಇದು ಒಂದೇ ರೂಪದಿಂದ ಇರ್ತಿತ್ತು ಅಂದ್ರೆ ಮಾತ್ರ ಅದು ಸಿಕ್ತಿತ್ತು. ಪ್ರತಿಯೊಬ್ಬರ ಕಲ್ಪನಾದಿಂದ ಇದು ಸೃಷ್ಟಿ ತಯಾರಾಗ್ತದೆ. ಮತ್ತು ಕಲ್ಪನಾ ಏನದು ಅಂದ್ರೆ ಕ್ಷಣ ಕ್ಷಣದಲ್ಲಿ ಬದಲಾವಣೆ ಆಗ್ತದೆ. ಅಂಥ ಸಮಯದಲ್ಲಿ ಇದೇ ಕಲ್ಪನಾನೇ ನಿನ್ನ ಹೃದಯದಲ್ಲಿ ಇದ್ದ ಪಕ್ಷದಲ್ಲಿ ಮತ್ತೆ ಜನ್ಮಕ್ಕೆ ಇದರಲ್ಲೇ ಬರಬೇಕಾಗ್ತದೆ. चार दिन के संगाती बताओ फिर नहीं मिलना. ಇವರು 4 ದಿವಸದ ಸಮಾಗಮ. ನೀನು ವಿಚಾರ ಪೂರ್ಣ ಮಾಡಿ ನೋಡಿದ್ರೆ ಗೊತ್ತಾಗಬಹುದು. ನಾನು ಇಂಥವ್ರ ಹೊಟ್ಟೆಯಲ್ಲೇ ಹುಟ್ಟುತ್ತೀನಿ ಅನ್ನತಕ್ಕಂಥದ್ದು ಮೊದಲು ನಿನಗೆ ಗೊತ್ತಿದ್ದಿದ್ದಿಲ್ಲ. ನಿಮ್ಮ ತಾಯಿ ತಂದೆಗೂ ಸಹಿತ ಗೊತ್ತಿದ್ದಿದ್ದಿಲ್ಲ ನಮ್ಮ ಹೊಟ್ಟೆಯಲ್ಲಿ ಇಂಥ ಮಗನೇ ಹುಟ್ಟಬಹುದು ಅಂತ ಅವರಿಗೂ ಗೊತ್ತಿದ್ದಿಲ್ಲ. ಅಕಸ್ಮಾತವೇ ಜನ್ಮಕ್ಕೆ ಸಂಸಾರದಲ್ಲಿ ಬಂದು ಕೂಡಲೇ ತಾಯಿ ನನ್ನ ಮಗ ಅಂದಳು, ತಂದೆ ನನ್ನ ಮಗ ಅಂದ. ಅವ ಅಕ್ಕ ತಂಗಿಗಳು ಹಿಂದ ಮುಂದೆ ಹುಟ್ಟಿದ್ದು ಅವೆಲ್ಲ ಏನದಂದ್ರೆ ಸಂಬಂಧಗಳು ಕೂಡ್ಕೋತಿ ಹೋಗುದು. ತದನಂತರ ಯೌವನ ಅವಸ್ಥಾವಂತು ಎಲ್ಲಿಗೋ ಒಂದು ಕನ್ಯೆ ನಿಶ್ಚಯ ಮಾಡ್ತಾರೆ. ಅವಳಿಗೂ ಗೊತ್ತಿದ್ದಿದ್ದಿಲ್ಲ ಇಂಥದ್ದೇ ನನ್ನ ಗಂಡ ಆಗಬಹುದು, ಈತನಿಗೆ ಗೊತ್ತಿಲ್ಲ ಇಂಥವಳಿ ನನ್ನ ಹೆಂಡತಿ ಆಗಬಹುದು. ಅಕಸ್ಮಾತ್ ಇವೆಲ್ಲ ಆಗ್ತಕ್ಕಂಥವೆಲ್ಲ ಅಕಸ್ಮಾತ್. ಇಂಥ ಅಕಸ್ಮಾತವಾದಂತಹ ಸುಳ್ಳ ಪ್ರಪಂಚದಲ್ಲಿ ಕೂಡಿ, ಇದು ಸಂಕಲ್ಪಮಯವಾದಂತಹ ಪ್ರಪಂಚದಲ್ಲಿ ಕೂಡಿ ನಿನ್ನ ಆಯುಷ್ಯ ಕಳ್ಕೊಂಡು ಹೋಗ್ಯಾರ. ಇದು ಎಲ್ಲಕ್ಕೂ ಆಧಾರಭೂತವಾದಂತಹದ್ದು ನಿನ್ನ ಆತ್ಮನು. ಆ ಆತ್ಮನು ಪ್ರಾಣವಾಯುವಲ್ಲಿ ಎಲ್ಲಿಯವರೆಗೂ ಶಕ್ತಿ ಕೊಟ್ಟಾನೋ ಅಲ್ಲಿವರೆಗೂ ನಮ್ಮದು ಪ್ರಾಣ ಸಂಚಾರ ನಡೆದು ನಮ್ಮ ಜೀವನ ಸ್ಥಿತಿಯಲ್ಲಿ ಇರ್ತದೆ. ಪ್ರಾಣವಾಯು ಬಂದಾದ ಕೂಡಲೇ ನೀನು ಯಾರೋ, ಜಗತ್ಯಾರೋ, ನಿಮ್ಮ ಕುಟುಂಬಿಗಳು ಯಾರೋ, ನೀನು ಎಲ್ಲಿಯೋ ಅವರಿಲ್ಲ. ಜೀ 4 दिन के संगाती बताओ फिर नहीं मिलना. रहो होशियार जग ठग से बचा पूंजी कमर कसना. ಈ ಜಗತ್ತು ರೂಪವಾದಂಥ ಮೋಸತನದಿಂದ ನೀನು ಜಾಗೃತನಾಗಿರು. ನಿನ್ನ ಶ್ವಾಸ ರೂಪವಾದಂಥ ದ್ರವ್ಯ ಮೋಹದಲ್ಲಿ ಕಳೆಯಲಾರದೆ ಕೇವಲ ಪರಮಾತ್ಮ ಚಿಂತನೆಯಲ್ಲಿ ಕೂಡಿಸಿ ನೀನು ಜಾಗೃತನಾಗು.
ಒಂದೊಂದು ಶ್ವಾಸದ ಬೆಲೆ ಹೇಳಲಿಕ್ಕೆ ಬರುವುದಿಲ್ಲ. ಪ್ರತಿನಿತ್ಯ 21,600 ಶ್ವಾಸಗಳು ಈ ಶರೀರದಿಂದ ಖಾಲಿ ಆಗ್ತಾವೆ. ಈ ರೂಪದಿಂದ ನೋಡಬೇಕಾದ್ರೆ ಒಂದು ಮಿನಿಟಕ್ಕೆ 15 ಶ್ವಾಸಗಳು ಬೀಳ್ತಾವೆ. ನಾವು ಮಿನಿಟದಲ್ಲಿ ಒಂದು ಶ್ವಾಸವೂ ಸಹಿತ ಆ ಪರಮಾತ್ಮ ಕೊಡುವುದಿಲ್ಲ. ಕೆಲವರು ಜನ್ಮದವರಿಗೂ ಇಲ್ಲ. ಅಂದ್ರೆ ದೇವರಿಗೆ ಏನ್ ಮಾಡ್ಯಾರ? ನಮ್ಮ ಅಂತರದಲ್ಲೇ ಕೂತಾನ. ನಾವು ಮಾಡ್ತಕ್ಕಂಥದ್ದೆಲ್ಲ ಆತನಿಗೆ ಗೊತ್ತಾಗ್ತದೆ. ಆದರೂ ಸಹಿತ ಮರಿವಿನಲ್ಲಿ ಯಾವತ್ತೂ ಪ್ರಪಂಚದ ಸುಖಕ್ಕೆ ಒಳಪಟ್ಟು ಆಹೋರಾತ್ರ ನಾವು ಅದರಲ್ಲಿ ನಮ್ಮ ಜೀವನ ಕಳ್ಕೊಂಡು ಹೋಗ್ತೇವೆ. ಪಾಪಿ ನಾನೊಂದು ಪಾಪವ ಮಾಡಿದೆ, ಆ ಪಾಪವೇ ನನಗೆ ಸತಿಸುತರಾಗಿ ಕಾಣುತ್ತಿವೆ ನೋಡ. ಪಾಪಿ ನಾನೊಂದು ಪಾಪವ ಮಾಡಿದೆ, ಆ ಪಾಪವೇ ನನಗೆ ಸತಿಸುತರಾಗಿ ಕಾಣುತ್ತಿವೆ ನೋಡ. ಪಾಪವನೇ ಬಿತ್ತಿ ಕೂಪವನೇ ಬೆಳೆದು ಈ ಪರಿಯಲ್ಲಿ ದಿನಗಳು ಹೋದವಲ್ಲ, ಎನಗಿನ್ನೇ ಪರಿಗೇಳ ದೇವರಾಯ ಸೊಡ್ಡಳ. ಇವೆಲ್ಲ ಕಾಣಿಸ್ತಕ್ಕಂಥದ್ದೇನಂದ್ರೆ ಮಿಥ್ಯೆ, ಮಾಯಾ, ಪಾಪ ರೂಪದ. मुसाफिर को गुरु संग लो, नाम शमशेर कर दगना. ಹೇ ಮಾರ್ಗಸ್ಥನೆ, ನೀನು ಅನನ್ಯ ಭಾವದಿಂದ ಗುರುವಿಗೆ ಶರಣ ಹೋಗು. ಇಲ್ಲಿ ಶಂಕಾ ಉಪಸ್ಥಿತ ಆಗ್ತದೆ. ನಮಗೇನದಂದ್ರೆ ಚಿಕ್ಕವರಿದ್ದಾಗೆ ಗುರುಗಳಾಗ್ಯಾರ. ನಮ್ಮ ಜಾತಿ ಗುರುಗಳು, ಜಂಗಮರು, ಬ್ರಾಹ್ಮರು ವಗೇರೆ ತಮ್ಮ ಯಾವುದಾದ್ರೂ ಒಂದು ಜಾತಿ ಗುರುಗಳು ಇದ್ದೇ ಇರ್ತಾರೆ. ಅದು ಅಲ್ಲದೆ ಮತ್ತೇನದಂದ್ರೆ ಉಪದೇಶಕ್ಕೂ ಗುರುಗಳನ್ನು ಇರ್ತಾರೆ. ಎಷ್ಟೋ ಜನರು ಕಿವಿಯಲ್ಲಿ ಮಂತ್ರ ಊದೋದು, ಗುರು ಶಿಷ್ಯ ಆಗಿ ಸಂಪ್ರದಾಯ ಬೆಳೆಸುವುದು, ಇಂಥದ್ರ ಹೆಸರು ಒಂದು ಗುರು ಅಂತ. ಅದು ಗುರುಪದತ್ವ ಸಿದ್ಧ ಅಲ್ಲ. ಗುರು ಅಂದ್ರೆ ಏನು? ನಮ್ಮ ಅಜ್ಞಾನ ರೂಪವಾದಂಥ ಅಂಧಕಾರ ದೂರೀಕರಿಸಿ ನಮ್ಮ ಚಿತ್ತ ಏನದಂದ್ರೆ ಸತ್ಯ ಮತ್ತು ಪ್ರಕಾಶದಲ್ಲಿ ಕೂಡಿಸ್ತಕ್ಕಂಥ ಯುಕ್ತಿ ಏನದು, ಅದರ ಹೆಸರು ಗುರು. ಅಂಥ ಗುರುವಿಗೆ ನೀನು ಶರಣ ಹೋಗು. ಶರಣ ಹೋಗುವುದು ಹೇಗೆ? ಹೀಗೆ ಬಸವಣ್ಣವರು ಹೇಳಿದ್ರು, ಧನವಂಚನೆ ಮಾಡದೆ, ಮನವಂಚನೆ ಮಾಡದೆ, ಧನವಂಚನೆ ಮಾಡದೆ, ತನ ಮನ ಧನ ಸರ್ವಸ್ವೇನದಂದ್ರೆ ಗುರುವಿಗೆ ಅರ್ಪಿತ ಮಾಡ. ಆ ಏಟ್ ಹಾಕ ಗುರುಗಳಿಗಲ್ಲ. ಗುರುವಾಗಿ ಏನು ತಗೊಂಡಿರಬಾರ್ದು, ಶಿಷ್ಯನಾಗಿ ಸರ್ವಸ್ವ ಅರ್ಪಿತ ಮಾಡಿದರು. ಯಾಕೆ? ಮಮಕಾರಕ್ಕೂ ದೂರೀಕರಿಸುವುದಕ್ಕಾಗಿ ಅದು ಅರ್ಪಿತ. ಅದಕ್ಕೆ ಅಂಥ ಗುರುವಿಗೆ ನೀನು ಅನನ್ಯ ಭಾವದಿಂದ ಶರಣ ಹೋಗು. ಅವರು नाम शमशेर कर देंगे. ಆ ವೇಳೆಗಳಿಗೆ ಏನಂತಾರೆ, ಗುರು ತನ್ನ ಹತ್ತಿರದಿಂದ ಏನೂ ಕೊಡೋದಿಲ್ಲ. ನಿನ್ನಲ್ಲಿ ಪರಮಾತ್ಮನು ಮೊದಲಾಗಿ ತನಗೂ ಕೂಡುವುದಕ್ಕಾಗಿ ರಸ್ತೆ ಇಟ್ಟೇ ಕಳಿಸಾನ, ದಾರಿ ಇಟ್ಟೆ. ಇಲ್ಲಿ ಮನಸ್ಸು ಮತ್ತು ಮಾಯದ ಪರದೆ ಅದು. ಆ ಪರದೆ ಹೇಗೆ ಹರಿಬೇಕು? ಮೇಲಿನ
ಆ ಸತ್ಯ ಶಬ್ದದ ಕನೆಕ್ಷನ್ ಹೇಗೆ ಕೊಡಬೇಕು, ಆ ಪ್ರಕಾರ ಏನಂತಂದ್ರೆ ಗುರುಗಳು ನಮಗೆ ಆ ಯುಕ್ತಿ ತೋರಿಸಿ ಅದರಲ್ಲಿ ಕೂಡಿಸಿದ ನಂತರ ನಮ್ಮ ಸಂದೇಹವೇ ದೂರ ಆಗ್ತದೆ. ಅವ್ರು ಹೇಳಿದ ಪ್ರಕಾರ ದಿನಾಲು ಅಭ್ಯಾಸ ಮಾಡಿ ಅಂತರ್ಬಾಹಿರ ಒಳಹೊರಗೆ ಶಬ್ದ ರೂಪವೇ ಆದ ಪಕ್ಷದಲ್ಲಿ ಪ್ರಪಂಚದಲ್ಲಿ ತಾನಿರೋದಿಲ್ಲ, ತನ್ನಲ್ಲಿ ಪ್ರಪಂಚ ಇರುವುದು. ಇಂಥ ಗುರುವಿಗೆ ಶರಣ ಹೋಗಿ ಇಂಥ ನಾಮ ಜಪ ಮಾಡಿ ನೀನು ಪ್ರಪಂಚ ರೂಪವಾದಂತಹ ಮೋಹದಿಂದ ಕಡಿಗ ಅಕ್ಷರಾತ್ಮಕ ನಾಮ ಅಲ್ಲದು. ಅದು ಅಕಾರವೂ ಅಲ್ಲ, ಉಕಾರವೂ ಅಲ್ಲ, ಮಕಾರವೂ ಅಲ್ಲ, ಅದು ಓಂಕಾರವೂ ಅಲ್ಲ. ತನ್ನಷ್ಟಕ್ಕೆ ತಾನೇ ಸ್ವಯಂಭೂ ಧ್ವನಿ ಇದೆ, ಅದರ ಹೆಸರು ನಾಮ. सूरत को तान गगना में पकड़ धुन बान घट रखना. ನಿಂತು ಚಿತ್ತೇನದಂದ್ರೆ ಯಾವತ್ತು ಎರಡು ನೇತ್ರದ ಮಧ್ಯಭಾಗದಲ್ಲಿ ಸ್ಥಿರಪಡಿಸಿ ಯಾವತ್ತು ನಿನ್ನ ಚಿತ್ತ ಆಕಾಶದಲ್ಲೇ ಹೋಗಿ ಆಕಾಶದ ಮೇಲಿಂದ ಏನದಂದ್ರೆ ತನ್ನಷ್ಟಕ್ಕೆ ತಾನೇ ಧ್ವನಿ ಬರ್ತದೆ. ಆ ಧ್ವನಿಯಲ್ಲಿ ನಿನ್ನ ಚಿತ್ತ ಕೂಡಿಸಿಬಿಡು. ಅದು ಎಲ್ಲಿಗೆ ಬಂದವು ಅಲ್ಲಿ ನಿನ್ನ ಸೀದಾ ಕರ್ಕೊಂಡು ಹೋಗ್ತದೆ. ಅದಕ್ಕೆ ವಾಯು ಪ್ರಾಣಾಯಾಮ ಅಂಥದ್ದಿಂಥದ್ದು ಯೋಗ ಜೊಗ್ಗಾಟವೇ ಬ್ಯಾಡ. ಅದಕ್ಕೆ ಗೃಹಸ್ಥಾಶ್ರಮ ತ್ಯಜಿಸುವುದೂ ಬೇಡ. ಸ್ತ್ರೀಯರಾಗಲಿ ಪುರುಷರಾಗಲಿ ಸರ್ವದಲ್ಲಿಯೂ ಒಂದೇ ಶಕ್ತಿ ಇದೆ. जी काले की घाट से बचकर गहु राधा स्वामी के चरना. ಏನು ಕಾಲ ಅಂದ್ರೆ ಒಂದು ಮರಣವೂ ಆಗ್ತದೆ. ಕಾಲ ಅಂದ್ರೆ ದಿವಸ ಮತ್ತು ರಾತ್ರಿನೂ ಆಗ್ತದೆ. ಈಗ ನಾವೇನಂತೀವಿ ಸತ್ತು ಬಳಿಕ ಅವರು ಕಾಲಾಧೀನರಾದರು. ಸೋಮವಾರ ಮಂಗಳವಾರ ಬುಧವಾರ ತಿಂಗಳ ವರ್ಷ ಇವು ಎಂದು ಸಾಯೋದಿಲ್ಲ. ಇವು ಪರಂಪರಾ ಹಾಗೆ ವರ್ಷಗಳು ಎಣಿಸ್ಕೊಟ್ಟು ಹೋಗೋದು. ಯಾರಿಗೆ 20 ವರ್ಷ 30 ವರ್ಷ 40 ವರ್ಷ 100 ವರ್ಷ ಅವ್ರದ್ದು ಖತಮ್ ಆದ ಕೂಡಲೇ ಇನ್ನೊಬ್ರು ಹುಟ್ಟಿದವ್ರದ್ದು ಪ್ರಥಮ ವರ್ಷ ಶುರುವಾದ. ಇದೇನಂದ್ರೆ ಕಾಲ. ಈ ಕಾಲಿನಲ್ಲಿ 3 ಅವಸ್ಥಾ: ಜಾಗೃತ, ಸ್ವಪ್ನ ಮತ್ತು ಸುಷುಪ್ತಿ. ದಿವಸ ಮತ್ತು ರಾತ್ರಿಯಲ್ಲಿ ಜಾಗೃತ ಅವಸ್ಥಾ ಏನದಂದ್ರೆ ಧನ ಸಂಪಾದನೆ ಮಾಡುವುದರಲ್ಲಿ ಊಟ ಉಪಚಾರ ಅತ್ಲಾಗಿತ್ಲಾಗಿ ವ್ಯವಹಾರ ವಗೇರಿ ಅದ್ರಾಗ ಇದ್ರಾಗ ಕಳೆದ್ಬಿಟ್ಟೆವು. ರಾತ್ರಿಯಲ್ಲಿ ನಿದ್ರೆ ಮತ್ತು ಸ್ವಪ್ನ, ಇದರಲ್ಲಿ ಏನದಂದ್ರೆ ರಾತ್ರಿ ಹೊರಟೋಯ್ತು. ಇನ್ನು ಪರಮಾತ್ಮನ ನಾಮಸ್ಮರಣೆ ಮಾಡುವುದಕ್ಕೆ ಟೈಮೇ ಉಳಿಲಿಲ್ಲ. ಅದಕ್ಕೆ ಯಾರಿಗಾದ್ರೂ ಕೇಳಿದ್ರೆ ಏನಪ್ಪ ನೀನು ನಾಮಾಭ್ಯಾಸ ವಗೇರಿ ಮಾಡ್ತೇನೆ, ಏನ್ರಿ ಸ್ವಾಮಿ ನನಗೆ ಪುರುಷತೆನೇ ಇಲ್ಲ ಅಂದ್ರೆ ಈತನಕ್ಕೋಸ್ಕರ 24 ಗಂಟೆದ ಬದಲೇ 48 ಗಂಟೆ ಬೇಕಾಗಿತ್ತು. ಏನೋ ಆ ಪರಮಾತ್ಮನೇ ತಪ್ಪೇನೆ. ಇದು ಹೀಗೆ ಯಾಕಾಗ್ತದೆ ಅಂದ್ರೆ ನಮ್ಮ ಚಿತ್ತ ಏನದಂದ್ರೆ ಸಂಸಾರದಲ್ಲಿ ಇಷ್ಟು ಆಸಕ್ತಿ ಹೊಂದಿದ್ರದಿಂದ ಈ ಶರೀರ ಸುಖ ದುಃಖಾದಿಗಳ ಅಭಿಮಾನಕ್ಕೆ ಒಳಪಟ್ಟು ನಾವು ಅದರಲ್ಲಿ ಆಯುಷ್ಯ ಕಳ್ಕೊಂಡು ಹೋಗ್ತೀವಿ. ಅದಕ್ಕೆ ಸ್ವಾಮೀಜಿ ಮಹಾರಾಜರು ಏನಂತಾರೆ, ನೀನು ಆ ಪರಮಾತ್ಮ ಚಿಂತನೆ ಮಾಡಿ ಈ ಸಂಸಾರದಲ್ಲಿ ಇದ್ದರೂ ಸಹಿತ ಆತನ ಚಿಂತನೆ ಮಾಡಿ ನಿನ್ನ ಚಿತ್ತ ಮಾತ್ರ ಏನದ ಸಂಸಾರದಿಂದ ಕಡೆಗಾಗ. ಅದು ಹೇಗೆ? ಒಂದು ಸಮಯದಲ್ಲಿ
ಹೀಗೆ ವ್ಯಾಸರು ತನ್ನ ಮಗನಾದಂತಹ ಸುಖದೇವರು ಬೋಧ ಮಾಡ್ತಾರೆ, ನೀನು ಗುರು ಮಾರ್ಗಕ್ಕೂ ಹೋಗಿ. ಸುಖದೇವರು ತಾಯಿ ಗರ್ಭವಾಸದಲ್ಲಿ ಇದ್ದಲ್ಲೇ ಜ್ಞಾನ ಆಗಿತ್ತವೆ. ನನಗೇನದಂದ್ರೆ ಈ ಪ್ರಪಂಚದಲ್ಲಿ ಗುರು ಆಗ್ತಕ್ಕಂಥವ್ರು ಇನ್ನೊಬ್ಬರು ಯಾರದಾರೆ ಅನ್ನತಕ್ಕಂಥ ಭಾವಿತ್ತು. ಆವಾಗ ವ್ಯಾಸರೇನಂತಾರೆ, ಇದೇ ನೋಡಿ ನಿನ್ನ ಅಭಿಮಾನ, ಮತ್ತು ತಿರುಗಿ ನಿನಗೆ 84 ಲಕ್ಷ ಯೋನಿ ಹೋಗಬೇಕಾಗಿತ್ತು, ನೀನು ಗುರುವಿಗೆ ಶರಣ ಹೋಗು. ಯಾಕಾಗೋಲ್ದಂತ ಹೇಳಿ ತಂದೆ ಮಾತು ಕೇಳಿ ಜನಕ ಮಹರ್ಷಿಗಳ ಊರಿಗೆ ಹೋಗೋದಕ್ಕೆ ತಯಾರಾದ. ಮಿಥಿಲಾನಗರ ದಾರಿಯಲ್ಲಿ ಮತ್ತೆ ಶಂಕಾವಂತು, ರಾಜ ಅಂದ್ರೇನು ಏಕಶ್ಚಿತ ಭೋಗಿ, ನಾನು ಜನ್ಮತಾ ತ್ಯಾಗಿ, ಅವನಲ್ಲಿ ಉಪದೇಶ ತಗೋಬಹುದ ಅಂಥೇಳಿ ಮತ್ತೆ ಸಂದೇಹ ಬಂತು. ತಿರುಗಿ ಬಂದ. ಮತ್ತ ವ್ಯಾಸರು ಏನಂದ್ರೆ ಅವರಿಗೆ ತಿಳುವಳಿಕೆ ಕೊಟ್ಟು ಕಳಿಸಿದ್ರು. ಮತ್ತೂ ಸಂದೇಹ ಬಂತು, ಮತ್ತೆ ತಿರುಗಿ ಬಂದ. ಆವಾಗ ವ್ಯಾಸರು ಹೇಳಿದ್ರು, ಇನ್ನೊಮ್ಮೆ ನೀನು ತಿರುಗಿ ಬಂದ್ರೆ ನರಕ ತಯಾರದ, ನೀನು ಹೋಗಲಿಕ್ಕೆ ಬೇಕು. ಅಷ್ಟರಲ್ಲಿ ನಾರದರು ಏನ್ ಮಾಡಿದ್ರು, ಎಷ್ಟೋ ತಪಶ್ಚರ್ಯ ಮಾಡಿದ್ದು, ಈತನ ತಪಶ್ಚರ್ಯ ನಿರರ್ಥಕ ಹಾಳಾಗಿ ಹೋಗ್ತದಂತ ಹೇಳಿ ವಿಚಾರ ಮಾಡಿ ತಾನು ಒಂದು ವೃದ್ಧ ಮುದುಕನು ರೂಪ ಧಾರಣ ಮಾಡಿ ಇವರು ಬರ್ತಕ್ಕಂಥ ಮಾರ್ಗದಲ್ಲಿ ಒಂದು ಹಳ್ಳ ಹರಿತಿತ್ತು. ನಾರದರು ಏನ್ ಮಾಡಿದ್ರು, ಹುಟ್ಟಿಲೆ ಮಣ್ಣು ತುಂಬಿ ಒಯ್ದು ಹುಟ್ಟಿಯಾಗ ಹಳ್ಳದಲ್ಲಿ ಹಾಕೋದು, ಅದು ಬಂದ್ ಮಾಡೋದಕ್ಕಾಗಿ. ಇನ್ನೊಂದು ಪುಟ್ಟಿ ಹಾಕುವಷ್ಟರಲ್ಲಿ ಆ ಮಣ್ಣು ಹರ್ಕೊಂಡು ಹೋಗೋದು. ಅವರು ಅಲ್ಲಿ ನಿಂತು ವಿಚಾರ ಮಾಡಿ ಏನಂತಾರೆ, ಏನ್ ಮುದುಕ, ನೀನು ಎಷ್ಟು ಮುಪ್ಪಿನವಾದರೂ ಸಹಿತನು ನಿನ್ನಲ್ಲಿ ಬುದ್ಧಿ ಇಲ್ಲ, ಬುದ್ಧಿಗೇಡಿನ ಮೂರ್ಖ. ಯಾಕೆ ಒಂದು ಪುಟ್ಟಿ ಹಾಕೋದ್ರಲ್ಲಿ ಅದು ಎಲ್ಲ ಆ ಮಣ್ಣು ಹೋಗ್ತದೆ, ಮತ್ತು ತಿರುಗಿ ಇನ್ನೊಂದು ಪುಟ್ಟಿ ಹಾಕೋದ್ರಲ್ಲಿ ಅಲ್ಲಿ ಇರೋದಿಲ್ಲ. ನೀನು ಮಾಡಿದ್ದ ಮೆಹನತೆಲ್ಲ ನಿರರ್ಥಕ ಆಗ್ತದೆ. ಆ ವೇಳೆಯಲ್ಲಿ ನಾರದರು ಏನಂತಾರೆ, ನನಗಿಂತಲೂ ವ್ಯಾಸನ ಮಗ ಸುಖದೇವ ಶತಮೂರ್ಖ. ನನ್ನ ಮೆಹನತ 1 ಗಂಟೆ 2 ಗಂಟೆ 4 ಗಂಟೆದು ನಿಷ್ಫಲ ಆಗಬಹುದು, ಪರಂತು ಆತನು ಎಷ್ಟೋ ಸಾವಿರಾರು ವರ್ಷ ಮಾಡಿದಂತಹ ತಪಶ್ಚರ್ಯ ಗುರುನಿಂದ ಮಾಡಿ, ಗುರುವಿನಲ್ಲಿ ಅಭಾವ ಉಂಟು ಮಾಡಿ, ಈಗ 2 ಗಾಳಿ ತಿರುಗಿ ಹೋಗ್ಯಾನ. ಇನ್ನೊಂದು ಗಾಳಿ ತಿರುಗಿ ಹೋದ್ರೆ ಇವನು ನರಕಕ್ಕೆ ಹೋಗ್ಬೇಕಾಗ್ತದೆ. ಅದು ಎಷ್ಟು ನಿಷ್ಫಲ. ಆ ವೇಳೆಯಲ್ಲಿ ಇವನು ಕಿವಿ ಕೆರೆದು ಸೀದಾ ಜನಕ ಮಹರ್ಷಿಗಳ ಮನೆಗೆ ಬಂದ ಅವರಾಗೆ ಕರೀಲಿ ಅಂತೇಳಿ ಹಿಂದಿನ ಬಾಕಲಲ್ಲಿ ಹೋಗಿ ನಿಂತ. ಯಾರೋ ಹೋಗಿ ಹೇಳಿದ್ರು, ಏನ್ರಿ ಸ್ವಾಮಿ, ವ್ಯಾಸರ ಮಗನಾದಂಥ ಸುಖದೇವರು ಬಂದಾರೆ, ಅಲ್ಲೇ ನಿಲ್ಲಿ ಉಪದೇಶ ತಗೊಳ್ಳಕ್ಕೆ ಬಂದು
ಮತ್ತು ಕರ್ಕೊಂಡು ಹೋಗಲಿ ಅನ್ನತಕ್ಕಂಥ ಅಭಿಮಾನಿ ಆಗ್ತದೆ. ಅಲ್ಲಲ್ಲಿ ಅಷ್ಟರಲ್ಲಿ ಅಲ್ಲಿ ಜನಕ ಮಹರ್ಷಿಗಳು ತಮ್ಮ ಮಾಯಾವಿ ಶಕ್ತಿಯಿಂದ ಆ ಊರಲ್ಲಿ ಬೆಂಕಿ ಹಚ್ಚಿಬಿಟ್ರು. ಆ ಬೆಂಕಿ ಸುಡುಕೋತ ಆ ರಾಜ್ಯ ದರ್ಬಾರಕ್ಕೆ ಬಂತು. ಸುಖದೇವ್ ಯಾವ ಬಾಗಿಲಿನಲ್ಲಿ ನಿಂತಿದ್ದ, ಆ ಬಾಗಿಲು ತನಕ ಬಂತು. ಅಷ್ಟರಲ್ಲಿ ಇವ್ರು ಏನದಂದ್ರೆ ಒಳಗೆ ಕರೆದು ಬಂದು ಕೂತ, ಬೆಂಕಿ ಇಲ್ಲೇ ಬಂತ್ರಿ ಸ್ವಾಮಿ ಅಂತ ಹೇಳಿ ಅವರೆಲ್ಲರೂ ಹೇಳ್ಕೋತ ಬಂದರು ಊರನ್ನು. ಆವಾಗ ಜನಕ ಮಹರ್ಷಿಗಳೇನಂತಾರೆ, ಪರಮಾತ್ಮನ ಇಚ್ಛಾ ಮಾತ್ರ ಇದು ರಾಜಮಹಲ್ವೇ ಸುಡುತ್ತದ, ಪರಮಾತ್ಮನ ಇಷ್ಟ. ಆವಾಗ ಸುಖದೇವ್ ಓಡಿ ಹೋಗಿ ಅಲ್ಲಿ ಜೋಳಿಗೆ ಗಂಡು ಕಾಷ್ಟು ತೂಗ್ಯಾಕೆ ಬಂದಿದ್ದ. ಅದು ಎಲ್ಲರೂ ಸುಟ್ಟಿತ್ತು ಅಂತ ಹೇಳಿ ಇವನು ನೋಡ್ದ. ಆ ವೇಳೆ ಕೂಡ್ನೇನಿಲ್ಲ, ನಂದು ಅಷ್ಟು ನಗರ ಸುತ್ತಿತು, ನಾನು ಪರಮಾತ್ಮನ ಮರೆಯಾಗಿ ಹಾಕ್ಬಿಟ್ಟೆ, ನಿಂದು ಎಲ್ಲೋ ಏನದ 3ನೇ 4ನೇ ಜೋಳಿಗೆ ಗಂಡು ಕಾಷ್ಟ, ಇದಕ್ಕಾಗಿ ನೀನೇನದಂದ್ರೆ ಇಷ್ಟು ಓಡ್ತಂದ್ರೆ ನೀನು ತ್ಯಾಗಿಯೇ, ನಿಂದು ಯಾತ್ರ ತ್ಯಾಗ, ಈ ತ್ಯಾಗ ರೂಪವಾದಂತಹ ಅಭಿಮಾನ ಬಿಟ್ಟು ಬಿಡು. ಆ ವೇಳೆಯಲ್ಲಿ ಅವರಿಗೆ ಉಪದೇಶ ಕೊಟ್ಟರು. ಉಪದೇಶ ಕೊಟ್ಟ ನಂತರ ಇವನು ಮನುಷ್ಯನಲ್ಲಿ ಸಂದೇಹ ಬಂತು, ಗುರುಗಳೇನು ಸಿಕ್ಕರು ಸರಿ, ಪರಂತು ಇವರು ಗೃಹಸ್ಥಿಗಳು, ನಾನು ಸನ್ಯಾಸಿ ತ್ಯಾಗಿ. ಆ ಶಿಷ್ಯನ ಹೃದಯ ಜನಕ ಮಹರ್ಷಿಗೆ ಗೊತ್ತಾಯ್ತು. ಅದೇ ವೇಳೆಯಲ್ಲಿ ಇಬ್ಬರು ಏನದಂದ್ರೆ ಸಿಪಾಯಿಗಳಿಗೆ ಕರೆದು ಅವ್ರ ಕೈಯಲ್ಲಿ ಏನದಂದ್ರೆ ತಲ್ವಾರ್ ಕೊಟ್ಟು ಈ ಸುಖದೇವನ ತಲೆಯಾಗಿ ಏನದಂದ್ರೆ ಒಂದು ಪರಾತದಲ್ಲಿ ಎಣ್ಣೆ ಹಾಕಿ, ತುಂಬ ಎಣ್ಣೆ ಹಾಕಿ ಆತನ ತಲೆಯಾಗಿ ಕೊಟ್ಟರು. ಆ ಸಿಪಾಯಿಗಳಿಗೆ ಏನು ಹೇಳಿದ್ರು, ಎಲ್ಲಿ ಈ ಪರಾತದಂದು ಒಂದು ತೊಟ್ಟ ಒಂದು ಹನಿ ಏನದಂದ್ರೆ ಎಣ್ಣೆ ಕೆಳಗೆ ಸೋರ್ತದೋ ಅಲ್ಲೇ ಈತನ ಶಿರಶ್ಛೇದನ ಮಾಡ್ರಿ ಅಂತ. ಇವನಿಗೆ ಭಯ ಉತ್ಪತ್ತಿ ಆಯಿತು. ಒಂದು ರೂಪದಿಂದ ನನ್ನ ಗುರು, ಮತ್ತೊಂದು ರೂಪದಿಂದ ರಾಜ, ಕೊಲ್ಲಿಗೆ ಕೇಳಿದ್ರೆ ಯಾರು? ಆ ಭಯ ಉತ್ಪತ್ತಿಯಾಗಿ ಆ ಸಿಪಾಯಿಗಳು ಎರಡೂ ಕಡೆ ಏನದು ಎಡಕ ಬಲಕ ಸಿಪಾಯಿಗಳು ಮಧ್ಯದಲ್ಲಿ ಈತನ್ನು ನಡ್ಕೋತ ಹೋದ. ಊರೆಲ್ಲ ಸುತ್ತಾಯ್ಕೊಂಡು ಬಂದರು. ಎಲ್ಲಿ ಒಂದು ತೊಟ್ಟು ಏನದಂದ್ರೆ ಎಣ್ಣೆ ಸೋರ್ಲಿಲ್ಲ. ಆ ವೇಳೆಯಲ್ಲಿ ಜನಕ ಮಹರ್ಷಿಗಳ ಸುಖದೇವ ಕೇಳ್ತಾರೆ, ಏನಪ್ಪ ಪೂರ್ವ ದಿಕ್ಕಿನಲ್ಲಿ ಇಂಥದ್ದೊಂದು ಒಳ್ಳೆಯ ಗಾರ್ಡನ್ ಬಗೀಚೆ ವಗೇರೆ ಇತ್ತು, ಅದು ನೋಡಿದೇನು? ಸ್ವಾಮಿ ಅದು ನನಗೆ ಕಾಣಿಸಲಿಲ್ಲ.
ಪಶ್ಚಿಮದಲ್ಲಿ ಇಂಥದ್ದೊಂದು ದೊಡ್ಡ ಬಂಗಲೆ ಇತ್ತು, ಅದು ನೋಡಿದೇನು, ಅದನ್ನು ನನಗೆ ಕಾಣಿಸಲಿಲ್ಲ. ದಕ್ಷಿಣದಲ್ಲಿ ಇಂಥದ್ದಿತ್ತು, ಅದು ನೋಡಿ ಏನೂ ಇಲ್ಲ. ಅಂದ್ರೆ ನಿನ್ನ ಲಕ್ಷ್ಯ ಎಲ್ಲಿತ್ತು? ಕೇವಲ ಪರಾತ್ಮದ ಕಡೆ ಇತ್ತು. ಆವಾಗ ಕೆಳಗಿಳಿಸಿ ಸುಖದೇವರಿಗೆ ಏನಂತಾರೆ, ನಾನು ರಾಜ್ಯನಿದ್ರೂ ಸಹಿತ ನನ್ನ ಲಕ್ಷ್ಯ ಏನದಂದ್ರೆ ಆ ಪರಮಾತ್ಮನಲ್ಲಿದೆ, ನೀನು ಸಂದೇಹ ಪಡಿಬೇಡ, ನೀನು ಈಗಿಂದೀಗೆ ಕೂತು ಬಿಡು. ಅದೇ ಪ್ರಕಾರ ಅವರ ಅಭ್ಯಾಸ ಕೂತು ಕೂಡಲೇ ಅವ್ರ ಚೇತನ ಸತ್ತ ಮೇಲಕ್ಕೆ ಹೋಯಿತು. ಬ್ರಹ್ಮಾನಂದದಲ್ಲಿ ಲಯ ಹೊಂದಿದರು. ಹೀಗೇನದಂದ್ರೆ ಕೆಳಗಿಳಿಸಿದ ನಂತರ ಗುರುವಿನ ಅಪ್ಪಣೆ ಪಡ್ಕೊಂಡು ತಮ್ಮ ತಂದೆ ಹತ್ರ ಬಂದರು. ಅವರ ತಂದೆ ವ್ಯಾಸರು ನನ್ನ ಮಗ ಇವತ್ತು ಕೃತಾರ್ಥನಾಗಿ ಬರ್ತಾನಂತ ಹೇಳಿ ಎದುರುಗೊಳ್ಳುವುದಕ್ಕಾಗಿ ಹೋಗಿ ಅಪ್ಪಿಕೊಂಡು ಬಿಟ್ರು. ಆವಾಗ ಕೇಳ್ತಾನೆ, ಏನಪ್ಪ ನಿನಗೂ ಗುರುಬೋಧೆ ಆಯ್ತಾ? ಆಯ್ತ್ರಿ ತಂದೆ. ಇದು ಗುರು ಹೇಗದಾನ ಅದು ಹೇಳಕ್ಕೆ ಬರುವುದಿಲ್ಲ. ಸೂರ್ಯನಂಗೆ ಪ್ರಕಾಶಮಾನದಾನೇನು, ಸೂರ್ಯನಂಗೆ ಪ್ರಕಾಶಮಾನ ಏನು ಅದಾನ. ಸೂರ್ಯನಲ್ಲಿ ಉಷ್ಣತಾ ಶಕ್ತಿ ಉಂಟು, ಗುರುವಿನಲ್ಲಿ ಅದು ಇಲ್ಲ. ಚಂದ್ರನಂಗೆ ಅದಾನೇನು, ಚಂದ್ರನಂಗೆ ಶಾಂತ ಮತ್ತು ಪ್ರಕಾಶ ಏನು ಜರೂರು ಉಂಟು, ಪರಂತು ಚಂದ್ರನಲ್ಲಿ ಕಲಂಕದ, ಗುರುವಿನಲ್ಲಿ ಅದು ಇಲ್ಲ. ನೀ ಗುರು ಹೇಗದ? ಗುರುವಿನಂಗೆ ಗುರುವೇ ಅದಾನ, ಮತ್ತಿನ್ನೊಬ್ಬ ಯಾರೂ ಇಲ್ಲ. ಆ ವೇಳೆಯಲ್ಲಿ ವ್ಯಾಸರು ಸಂತೋಷಪಟ್ಟು ಈಗ ನೀನು ಮುಕ್ತನಾದಿ ಅಂತ ಹೇಳಿ ಆಶೀರ್ವಾದ ಮಾಡಿದರು. ಇದು ಹೆಸರೇನದಂದ್ರೆ ಗುರುಭಕ್ತಿ, ಅಭಿಮಾನರಹಿತವಾಗಿ ಮಾಡ್ತಕ್ಕಂಥದ್ದು. ಕಿಂಚಿತ್ ಮಾತ್ರ ನಾನು ಮಾಡ್ತೀನಿ, ನಾನು ಇರದೇ ಹೋದರೂ ಗುರುವಿಂದ ಯಾಕೆ ನಡೀತಿತ್ತು ಕೆಲಸ, ಅಂಥದ್ದಿಂಥದ್ದು ಏನೇನು ಒಂದು ಗಲಾಟೆ ತಗೊಂಡು ಮಾಡ್ತಾವಂದ್ರೆ ಅದು ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆದಂಗೆ ಮತ್ತಿಷ್ಟು ಅಭಿಮಾನ ತಗೊಂಡು ಹೋಗ ಅವರು. काले की घाट से बचकर गहो राधा स्वामी के चरण. ಇಂಥ ಕಾಲಶಕ್ತಿ ಘಾತದಿಂದ ಅಥವಾ ಮೋಸದಿಂದ ಆತನ ಶಕ್ತಿಯಿಂದ ನೀನು ಯಾವತ್ತೂ ದೂರಾಗಿದ್ದು ಗುರುವಿನಲ್ಲಿ ಶರಣ ಹೋಗಿ ಅಂತರಿ ಅಭ್ಯಾಸ ಮಾಡಿ ಜೀವದಲ್ಲಿ ಇರ್ತಿರ್ಲಿಕ್ಕಾಗಿ ಮರಣ ಮಾರ್ಗದಲ್ಲಿ ಹೋಗಿ ಮರಣಕ್ಕೆ ನೋಡಿ ಹೋಗೋ ಕಾಲಕ್ಕೆ ಅದೇ ಮಾರ್ಗ ಹಿಡಿದು ಹೋಗಿ ನೀನು ಮುಕ್ತನಾಗು. ಜೀವದಲ್ಲಿ ಎಲ್ಲಿಯವರೆಗೂ ನಮ್ಮ ಅಂತರಿ ಬಾಗಿಲು ತೆರೆದಿಲ್ಲ. ಸತ್ತ ಬಳಕೆ ಅಂತ ತೆರೆಯೋದಲ್ಲಿ ಹಣಕ್ಕೆ ಕುಣಿ ಬಾಗಿಲು ತೆರೆಯೋದು ಒಂದೇ. ಅದಕ್ಕೆ ಜೀವದಲ್ಲಿ ಯಾರು ಗುರುವಿನ ದರ್ಶನ ಮಾಡ್ತಾರೋ, ಜೀವದಲ್ಲಿ ಯಾರಲ್ಲಿ ನಾಮ ಪ್ರಕಾಶಿತ ಆಗ್ತದೋ ಅವರೇ ಮುಕ್ತರಾಗಬಹುದು. ಇಲ್ಲದಿದ್ರೆ ಎಲ್ಲರೂ ಹೇಳ್ತಾರೆ ಬ್ರಾಹ್ಮರು ಏನದು ಅಂದ್ರೆ ವರ್ಷಕ್ಕೊಮ್ಮೆ ಮುಕ್ತ ಮಾಡಿಬಿಡ್ತಾರೆ ತಾಯಿ ತಂದೆಗೆ. ಅಂಥ ಮುಕ್ತಿಗಳು ಅವು ಏನು ಕೆಲಸನಲ್ಲ. ಹೌದು. काल की घाट से काल की घाट से बचकर गहो राधा स्वामी के चरण. ಇಂಥ ಪ್ರಪಂಚ ರೂಪವಾದಂಥ ಮೋಸ ಕಾಲಶಕ್ತಿಯಿಂದ ದೂರಾಗಿ
ಅನನ್ಯ ಭಾವದಿಂದ ರಾಧಾಸ್ವಾಮಿ ಶರಣ ಹೋಗು. ರಾಧಾಸ್ವಾಮಿ ಅಂದ್ರೆ ಯಾವಾಗಲೇ ಒಂದು ವ್ಯಕ್ತಿ ಹೆಸರಲ್ಲ. ರಾಧಾ ಅಂದ್ರೆ ಮೇಲಕ್ಕೆ ಹೋಗೋ ವೇಳೆದಲ್ಲಿ ಉಲ್ಟಾ ಹೋಗೋ ವೇಳೆಗಳಿಗೆ ಧಾರ ಆಗ್ತದೆ. ಧಾರ ಅಂದ್ರೇನು? ಮೇಲಿಂದ ಬರ್ತಕ್ಕಂತಹ ಶಬ್ದ ಧಾರಾದಲ್ಲಿ ಕೂಡಿ ಸ್ವಾಮಿ ಎಂದು ಸ್ವಯಂ ಶಕ್ತಿ ರೂಪವಾದಂತಹ ಪರಮಾತ್ಮನಲ್ಲಿ ಐಕ್ಯ ಹೊಂದು. ಇದು ರಾಧಾಸ್ವಾಮಿ. सच बराबर तब नहीं, झूठ बराबर पाप, जाके हृदय सच है ता हृदय गुरु आप. परम संत सद्गुरु हजूर कबीर साहेब वाक्य ಏನಂತಾರಂದ್ರೆ, ಈ ಪ್ರಪಂಚದ ಹೆಸರೇನದಂದ್ರೆ ದುನಿಯಾ. ದುನಿಯಾ ಅಂದರೆ ಎರಡರಿಂದ ಉತ್ಪತ್ತಿಯಾದದ್ದು. ಪ್ರತಿಯೊಂದು ವಸ್ತುದಲ್ಲಿ ಒಳ್ಳೆಯದು ಕೆಟ್ಟದು ಎರಡು ಗುಣ ಇದ್ದಿದ್ದೇ. ಒಂದು ಹುಟ್ಟುವುದು, ಒಂದು ಸಾಯೋದು, ಒಂದು ಜ್ಞಾನ, ಒಂದು ಅಜ್ಞಾನ, ಒಂದು ಚಲಾಯಮಾನವಾದದ್ದು, ಒಂದು ಶಾಶ್ವತವಾದದ್ದು, ಒಂದು ಏನದೊಂದು ಅಂಧಕಾರ, ಒಂದು ಪ್ರಕಾಶ. ಇದೇ ಪ್ರಕಾರ ಒಂದು ಸ್ತ್ರೀ, ಒಂದು ಪುರುಷ, ಎರಡರಿಂದ ಈ ಪ್ರಪಂಚ ಉತ್ಪತ್ತಿಯಾಗಿದೆ. ಅದಕ್ಕೆ ನಾವು ಈಗ ಸುಳ್ಳಿನಲ್ಲೇ ಕೂಡಿ ಅಜ್ಞಾನ ರೂಪವಾದಂತಹ ಅಂಧಕಾರದಲ್ಲಿ ನಮ್ಮ ಜೀವನ ಕಳ್ಕೊಂಡು ಆ ಸತ್ಯದ ಗುರಿ ತಿಳಿಲಾರದೆ ಮತ್ತು ಜನನ ಮರಣಕ್ಕೆ ಕಾರಣವಾಗಿ ಈ ಪ್ರಪಂಚದಲ್ಲಿ ಅಥವಾ ದುನಿಯಾದಲ್ಲಿ ಬರ್ತೀವಿ. ಅದರ ವಿಷಯದಲ್ಲಿ ಕಬೀರ್ ಸಾಹೇಬರು ವರ್ಣನೆ ಮಾಡ್ತಾರೆ. ಸತ್ಯದ ಸಮಾನ ತಪಶ್ಚರ್ಯವೇ ಇಲ್ಲ, ಸುಳ್ಳಿನ ಸಮಾನ ಪಾಪವೇ ಇಲ್ಲ. ಪಾಪ ಅಂದ್ರೇನು? ಸುಳ್ಳು ಹೇಳುವುದು, ಸುಳ್ಳು ನಡೆಯುವುದು ಮತ್ತು ಸುಳ್ಳು ಕರ್ಮ ಮಾಡುವುದು, ಇದೇ ಪಾಪ. ಸತ್ಯ ನುಡಿಯುವುದು, ಸತ್ಯ ನಡೆಯುವುದು, ಸತ್ಕರ್ಮ ಮಾಡುವುದು, ಇದು ಪುಣ್ಯ ಮತ್ತು ಇದೇ ತಪಶ್ಚರ್ಯ. ಇಂಥ ತಪಶ್ಚರ್ಯ ಮಾಡುವುದಕ್ಕಾಗಿ ನಾವು ಅರಣ್ಯ ಅಥವಾ ಗಿರಿ ಕಂದರಾದಿಗಳು ಮತ್ತು ಗವಿ ಗುಫಾದಿಗಳು ಸೇರುವುದು ಅವಶ್ಯಕತೆ ಇಲ್ಲ. ನಮ್ಮ ಅಂತರದಲ್ಲಿ ಎರಡೂ ಶಕ್ತಿ ಅದಾವೆ. ಎಲ್ಲಿಯವರೆಗೂ ನಮ್ಮ ಚಿತ್ತ ಏನದಂದ್ರೆ ಪ್ರಪಂಚದ ಪ್ರಪಂಚದ ಗುಣದಲ್ಲಿ ಅಥವಾ ವಸ್ತುಗಳಲ್ಲಿ ಚಲಾಯಮಾನ ಆಗ್ತದೋ ಅಲ್ಲಿವರೆಗೂ ನಮ್ಮ ಚಿತ್ತ ಸತ್ಯದಿಂದ ದೂರದ ಅಂತ ಸಿದ್ಧವಾಯಿತು. ಇನ್ನೊಬ್ಬರಿಗೆ ಏನು ಕೇಳೋದೇ ಬೇಡ, ತನ್ನ ಪರೀಕ್ಷಕ್ಕೆ ತಾನೇ ಆಗಬೇಕು. ನನ್ನ ಮನಸ್ಸು ಈಗ ಆ ಪರಮಾತ್ಮನ ಸತ್ಯನಾಮ ಬಿಟ್ಟು ಯಾವ ಚಿಂತನೆಯಲ್ಲಿ ಕೂಡ್ಯದ ಅಂತ ತನ್ನಷ್ಟಕ್ಕೆ ತಾನೇ ವಿಚಾರ ಮಾಡಬೇಕು. ಪ್ರತಿಯೊಂದು ವ್ಯವಹಾರ ಮಾಡುವ ಕಾಲದಲ್ಲಿ ಕೈಕಾಲಾದಿಗಳು ಏನಾದನ್ನು ಕೆಲಸ ಮಾಡ್ತಿರ್ತಾವೋ, ಕಾರ್ಯ ಮಾಡುವ ಕಾಲದಲ್ಲಿ ಆ ಪರಮಾತ್ಮನ ಚಿಂತನೆ ಅಥವಾ ಸತ್ಯ ಚಿಂತನೆಯಲ್ಲಿ ಮನ ಕೂಡಿಸಿ ನಮ್ಮ ಹೃದಯ ಸತ್ಯ ಮಾಡಿಕೊಂಡ್ರೆ ಅರಣ್ಯ ಪರಣ್ಯ ಹೋಗೋದು ಜರೂರತೆ ಇಲ್ಲ. ನಮ್ಮ ಅಂತರದಲ್ಲೇ ಎರಡೂ ಅದಾವ. ಸತ್ಯಕ್ಕೂ ತಿಳಿತಕ್ಕಂಥ ವಿಚಾರವೂ ಅದ, ಅಸತ್ಯದಲ್ಲಿ ಮುಳುಗಿ ಅದಕ್ಕೂ ಭೋಗಾದಿಗಳು ಭೋಗಿಸ್ತಕ್ಕಂಥದ್ದೂ ಅದ. ಅದಕ್ಕೆ ಕಬೀರ್ ಸಾಹೇಬರು ಏನಂತಾರೆ, ಸತ್ಯದ ಸಮಾನ ತಪಶ್ಚರ್ಯ ಇಲ್ಲ, ಸುಳ್ಳಿನ ಸಮಾನ ಪಾಪ ಇಲ್ಲ.
ನಡೆ ಶುಚಿ ನುಡಿ ಶುಚಿ ತನು ಶುಚಿ ಮನ ಶುಚಿ ಭಾವ ಶುಚಿ ನಡೆ ಶುಚಿ ನುಡಿ ಶುಚಿ ತನು ಶುಚಿ ಮನ ಶುಚಿ ಭಾವ ಶುಚಿ ಇಂತಿ ಪಂಚತೀರ್ಥಗಳನ್ನೊಳಗೊಂಡು ಮಧ್ಯದಲ್ಲಿ ನಿಂದ ನಿಮ್ಮ ಚರಣರ ತೋರಿ ಎನ್ನ ನುಲಿಗಿಕೊಳ್ಳ ಚನ್ನ ಮಲ್ಲಿಕಾರ್ಜುನ. ಅಕ್ಕ ಮಹಾದೇವಿ ವಾಕ್ಯ ಎಲ್ಲಿ ನುಡಿ ಶುಚಿ ಇದಂದ್ರೆ ಅಲ್ಲಿ ನಡಿ ಶುಚಿನೂ ಬೇಕು. ಕೆಲವು ಜನರು ನುಡಿದಿಂದ ಸತ್ಯವಾಗಿ ಹೇಳ್ದಂಗೆ ಹೇಳಿರ್ತಾರೆ ಅಂದರೆ ನಡಿಯಲ್ಲಿ ಸುಳ್ಳು ನಡೆದಿರ್ತಾರೆ. ಅಂದರೆ ಇದು ಹೇಗಾಗ್ತದಂದ್ರೆ ದಿವಸ ರಾತ್ರಿ ಒಂದೇ ಸಮಯದಲ್ಲಿ ಉತ್ಪತ್ತಿ ಆಗಲಿ ಅನ್ನೋಂಗಾಗ್ತದೆ. ಅದು ಎಂದೂ ಸಾಧ್ಯವೇ ಇಲ್ಲ. ನುಡಿದಂತೆ ನಡಿ, ನಡೆದಂತೆ ನುಡಿ. ಅದು ನಡೆ ಶುಚಿ, ನುಡಿ ಶುಚಿ ಮತ್ತು ಭಾವ ಶುಚಿ. ಯಾವುದು ಸತ್ಯ ಭಾವನಾನೇ ಇರಬೇಕು ಹೊರತಾಗಿ ಸುಳ್ಳು ಸಂಕಲ್ಪಗಳು ನಮ್ಮ ಹೃದಯದಲ್ಲಿ ಏಳೇ ಕೂಡ್ತು. ಮತ್ತಿನ್ನೊಂದು ಗ್ರಂಥ ಬೇಡ, ಪುರಾಣ ಬೇಡ. ಗ್ರಂಥ ಅಂದ್ರೆ ಒಂದು ಗಂಟ. ಈಗ ಜಡ ಮತ್ತು ಚೈತನ್ಯದ ಗಂಟು ಬಿದ್ದದ್ದು, ಸುಳ್ಳ ಮತ್ತು ಸತ್ಯದ ಗಂಟು ಬಿದ್ದದ್ದು. ಆ ಗಂಟು ಬಿಚ್ಚಿದ್ರಾಯ್ತು. ಆ ಗಂಟು ಒಳಗೆ ಅದು. ನಾವು ಹೊರಗಿನ ಪುಸ್ತಕಗಳು ತಗೊಂಡು ಆ ಗಂಟು ಬಿಚ್ಚಬೇಕಂತೇಳಿ ಮತ್ತೆಷ್ಟು ಹಗ್ಗ ಹೊಸದು ಮತ್ತೆಷ್ಟು ಆ ಗಂಟಿಗೆ ಬೆಳೆಸ್ಕೋತ ಹೋದಂಗೆ ಆಗ್ತದೆ. ಅಂತರದಲ್ಲಿ ಮನಸ್ಸ ಮತ್ತು ನಡಾವಳಿ, ಕ್ರಿಯಾ, ಭಾವ ಇವೆಲ್ಲ ಸತ್ಯ ಇದ್ದರೆ ಪರಮಾತ್ಮನ ಹುಡುಕೋದೇ ಬೇಕಾಗಿಲ್ಲ. ಆತನಿಗೆ ಯಾವುದೂ ಶರೀರಕ್ಕಷ್ಟು ಬಂದರೂ ಸಹಿತ ಅದರದ್ದು ಪರವಾಗಿಲ್ಲ. जी साई से सचर का साई सच सुगाए. ಮತ್ತೆ ಅದಕ್ಕೆ ಏನಂತಾರೆ, ಈ ಸತ್ಯ ಯಾರ ಸಂಗಡ, ಆ ಸತ್ಯದ ಸಂಗಡವೇ ನೀನು ಸತ್ಯನಾಗಿರು. ಆ ಸತ್ಯಕ್ಕೆ ನಿನ್ನ ಹೃದಯದಲ್ಲಿ ವಾಸ ಮಾಡತಕ್ಕಂಥ ಸತ್ಯಕ್ಕೆ ಕೂಡಬೇಕಾದ್ರೆ ನಿನ್ನ ಹೃದಯವು ಸತ್ಯವೇ ಬೇಕು. ಸುಳ್ಳು ತಗೊಂಡು ಸತ್ಯದಲ್ಲಿ ಕೂಡ್ತೀನಿ ಅಂದ್ರೆ ಹೋಗ್ಲಿಕ್ಕೆ ಶಕ್ಯ ಇಲ್ಲ, ಒಳಗೆ ಬರುವುದೇ ಆಗೋದಿಲ್ಲ. ಜೀ ಸಾಯಿ ಸೇ ಸಚರ ಕೋ ಸಾಯಿ ಸಚ ಸುಗಾಯೇ. भावे लंबे किस रख भावे खोट मुंडाई. ಬೇಕಾದ್ರೆ ಹೊರಗೆ ಇದೊಂದು ಗಾಡಿ ಅದ, ಗಾಡಿಗೆ ಯಾವ ಬಣ್ಣ ಹಚ್ತಿರೋ ಅದೇ ಬಣ್ಣ ಕಾಣಿಸ್ತದೆ. ಅದರಂತೆ ಶರೀರ ರೂಪವಾದಂತಹದ್ದು ಒಂದು ಗಾಡಿ. ಇದರಲ್ಲಿ ಏನಂತಂದ್ರೆ ಯಾವ ಬಣ್ಣ ಹಚ್ಚಿದ್ದಾಗ್ತದೆ. ಅವರು ಇದಕ್ಕೇನದಂದ್ರೆ ಸನ್ಯಾಸಾಶ್ರಮ ಧಾರಣ ಮಾಡಿ ತಲೆಯೆಲ್ಲ ಬೋಳಿಸಿ ಬ್ರಾಹ್ಮಣ ಬೋಳಂ ಆದ್ರೂ ಪರವಾಗಿಲ್ಲ. ಜಡೆ ಏನದ ಮಳ ಉದ್ದು ಬೆಳೆಸ್ಕೊಂಡು ಹೊತ್ಕೊಂಡು ತಿರುಗಿದ್ರೂ ಏನೂ ಇಲ್ಲ. ನಿನಗೆ ಬೇಕಾಗಿದ್ದೇನದಂದ್ರೆ ಕೇವಲ ಒಂದು ಸತ್ಯ. साचे श्राप गई साचे कर्म खाए. साचे को साचा मिले साचे मारी समाए. साचे श्राप न लागई, ಒಬ್ರಿಗೊಬ್ರು ಬೈದಾಡಿ ನಿನಗೆ ಶ್ರಾಪ ಕೊಡ್ತೀನಿ ನೋಡು ಅಂಥೇಳಿ
ನಿಂದ ಹಾಗಾಗಲಿ ಹೀಗಾಗಲಿ ಅಂಥೇಳಿ ನಷ್ಟ ಆಗಲಿ ಅಂಥೇಳಿ ಬೈದಾಡಿ ಶ್ರಾಪ ಕೊಡ್ತಾರೆ. ಎಲ್ಲಿ ಸತ್ಯ ಇರ್ತದೋ ಅಲ್ಲಿ ಶ್ರಾಪ ಯಾರಿಗೆ ಹತ್ತುವುದು? ಇವೇ ಸೂರ್ಯನ ಮೇಗ ಉಗುಳಿದ್ರೆ ಅದು ತನ್ನ ಮೇಗೆ ಬಿದ್ದಿತ್ತು ಹೊರತಾಗಿ ಸೂರ್ಯನಿಗೆ ಮುಟ್ಟಲಾರದು. ಅದರಂತೆ ಸತ್ಯ ಯಾರಲ್ಲದು ಅವರಿಗೆಂದೂ ಶ್ರಾಪ ಹತ್ತಲಿಕ್ಕೆ ಇಲ್ಲ. साचे श्राप न लागे साचे काल न खाए. ಆ ಪುರುಷನಿಗೆ ಕಾಲಶಕ್ತಿಯು ಏನು ಮಾಡುವುದಿಲ್ಲ ಅಂದರೆ ನಮ್ಮ ಶ್ರಾಪ ಎಷ್ಟು ಮಟ್ಟಿಗೆ ಅಲ್ಲಿ ಹತ್ತಬಹುದು, ಆತನಿಗೆ ಏನಾಗಬಹುದು. साचे को साचा मिले साचे मागी समाए. ಸತ್ಯದಲ್ಲಿ ಸತ್ಯ ಕೂಡಿ ಸತ್ಯ ರೂಪ ಆದ ಪಕ್ಷದಲ್ಲಿ ಈ ಪ್ರಪಂಚ ತನ್ನಷ್ಟು ತಾನೇ ದೂರ ಆಗ್ತದೆ. ಅಂದ್ರೆ ಸತ್ಯಕ್ಕೆ ಬೆಲೆ ಕೊಡಬೇಕಾಗ್ತದೆ. ತನ ಮನ ಧನ ಸರ್ವಸ್ವ ಎಲ್ಲ ನಿಂದೇ. ನಾ ಹೀಗೆ ಅನ್ನೋದು ಸಹಜದ. ಈಗ ಏನಾದರೂ ಕೊಡೋ ಸಮಯ ಬಂತಂದ್ರೆ ಅಲ್ಲಿ ಸುಳ್ಳು ಬಂದೇ ಬರ್ತದೆ. ಏನು ಇಷ್ಟು ಇಟ್ಕೊಂಡ್ರು ಏನ್ರಿ ಸ್ವಾಮಿ ಭಾಳ